ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಗುರುಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಈ ವರ್ಷ ಗುರುಪೂರ್ಣಿಮೆಯನ್ನು ಜುಲೈ 21ರಂದು ಭಾನುವಾರ ಆಚರಿಸಲಾಗುತ್ತದೆ. ಗುರುಪೂರ್ಣಿಮೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಪವಿತ್ರ ಸಂಬಂಧವನ್ನು ಸಹ ಆಚರಿಸುತ್ತದೆ. ದಿನವು ನಮ್ಮ ಜೀವನದಲ್ಲಿ ಶಿಕ್ಷಕರು ವಹಿಸುವ ಪ್ರಮುಖ ಪಾತ್ರವನ್ನು ಸೂಚಿಸುತ್ತದೆ. ಕೇವಲ ಶಿಕ್ಷಣ ಮಾತ್ರವಲ್ಲದೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸರಿಯಾದ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು, ಉತ್ತಮ ಮನುಷ್ಯರಾಗಲು ಸಹಾಯ ಮಾಡುತ್ತದೆ. ದೃಕ್ಪಂಚಾಂಗದ ಪ್ರಕಾರ ಈ ದಿನದಂದು ಶಿಷ್ಯರು ತಮ್ಮ ಗುರುಗಳಿಗೆ ಪೂಜೆ ಅಥವಾ ಗೌರವವನ್ನು ನೀಡುತ್ತಾರೆ. ಗುರುಗಳು ತಮ್ಮ ಜ್ಞಾನ ಮತ್ತು ಬೋಧನೆಗಳಿಂದ ಶಿಷ್ಯರನ್ನು ಪ್ರಬುದ್ಧಗೊಳಿಸುವ ಆಧ್ಯಾತ್ಮಿಕ ಮಾರ್ಗದರ್ಶಿಯನ್ನು ಉಲ್ಲೇಖಿಸುತ್ತಾರೆ. ಇತಿಹಾಸ: ಗುರುಪೂರ್ಣಿಮೆಯನ್ನು ಹಿಂದೂಗಳು, ಬೌದ್ಧರು ಮತ್ತು ಜೈನರು ಆಚರಿಸುತ್ತಾರೆ. 11ನೇ ಶತಮಾನದಲ್ಲಿ ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಸಾರನಾಥ ಗ್ರಾಮದಲ್ಲಿ 5 ಶಿಷ್ಯರಿಗೆ ನೀಡಿದನೆಂದು ನಂಬಲಾಗಿದೆ. ಅದು ಹುಣ್ಣಿಮೆಯ ದಿನ ಮತ್ತು ಅವರು ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನು ಸಾಧಿಸಿದ ನಂತರ ಗಯಾದಿಂದ ವಾರಣಾಸಿಗೆ ಬಂದಿದ್ದರು. ಇದು ಬೌದ್ಧರಿಗೆ ಒಂದು ಪ್ರಮುಖ ಹಬ್ಬವಾಗಿದೆ, ಏಕೆಂದರೆ ಬುದ್ಧನು ಜ್ಞಾನೋದಯವನ್ನು ಸಾಧಿಸಿದ 5 ವಾರಗಳ ನಂತರ ಸಾರನಾಥದ ಧರ್ಮೋಪದೇಶವು ಬಂದಿತು ಎಂದು ನಂಬಲಾಗಿದೆ. ಹಿಂದೂಗಳಿಗೆ ಈ ದಿನವನ್ನು ಭಾಗವತ ಪುರಾಣ ಮತ್ತು ಮಹಾಭಾರತದಂತಹ ಗ್ರಂಥಗಳ ಲೇಖಕ ವೇದವ್ಯಾಸರ ಜನ್ಮದಿನವೆಂದು ಗುರುತಿಸಲಾಗಿದೆ. ಅವರು ಶ್ರೇಷ್ಠ ಗುರುಗಳು ಮತ್ತು ಗುರು ಶಿಷ್ಯ ಸಂಪ್ರದಾಯದ ಪ್ರತೀಕ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಜೈನ ಸಂಪ್ರದಾಯಗಳ ಪ್ರಕಾರ ಗುರುಪೂರ್ಣಿಮೆಯನ್ನು ಟ್ರೇನೋ-ಗುಹ ಪೌರ್ಣಿಮಾ ಎಂದು ಕರೆಯಲಾಗುತ್ತದೆ. ಈ ದಿನ ಮಹಾವೀರನು ಕೈವಲ್ಯವನ್ನು ಪಡೆದ ನಂತರ ಗೌತಮ ಸ್ವಾಮಿಯನ್ನು ಮೊದಲ ಶಿಷ್ಯನನ್ನಾಗಿ ಮಾಡಿಕೊಂಡರು. ಇವಿಷ್ಟು ಗುರುಪೂರ್ಣಿಮೆಯ ಅರ್ಥಗಳು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.